ಜನರು ಸುಳ್ಳನ್ನು ಬೇಗನೆ ನಂಬುತ್ತಾರೆ, ಸತ್ಯವನ್ನು ನಂಬುವುದೇ ಇಲ್ಲ. ಜನರು ಸುಳ್ಳನ್ನು ಏಕೆ ನಂಬುತ್ತಾರೆ ಎಂದರೆ ಜನರಿಗೆ ಸುಳ್ಳನ್ನು ನಂಬುವ ರೋಗವಿದೆ. ಜನರು ಎಂದರೆ ಯಾರು? ಜನರು ಎಂದರೆ ಅವರು ಇವರು ಬೇರೆ ಯಾರೂ ಅಲ್ಲ. ಜನರು ಎಂದರೆ ಅದು ನಾವು ಆಗಬಹುದು, ಅದು ನೀವು ಆಗಬಹುದು. ಜನರು ಎಂದರೆ ಅವರು ಇವರು ಎಂದು ಬೇರೆಯವರ ಕಡೆಗೆ ಬೆರಳು ಮಾಡಿ ತೋರಿಸಿ ನಾವು ನೀವುಗಳು ಸಾಚಾ ಆಗಿ ಸಾಚಾ ಪಟ್ಟಿಯಲ್ಲಿ ನಿಂತುಕೊಳ್ಳುವುದು ಬೇಡ. ನಮಗೂ ಗೊತ್ತಿದೆ, ಸುಳ್ಳಿಗಿರುವ ಆಕರ್ಷಣೆ, ವೈವಿಧ್ಯಮಯ ವಿನ್ಯಾಸ, ಥಳಕು ಬಳಕು, ವನಪು ವಯ್ಯಾರಗಳು, ರಂಗು ರಂಗೀಲಾಗಳು ಸತ್ಯಕ್ಕಿಲ್ಲ. ಸತ್ಯವೇನಿದ್ದರೂ ನೇರಾನೇರ, ಸತ್ಯವೇನಿದ್ದರೂ ಅದು ನೇರಾನೇರ, ಅದು ಮುಖಾಮುಖಿ, ಅದು ಸ್ಟ್ರೇಟ್ ಫಾರ್ವರ್ಡ್. ಸತ್ಯವನ್ನು ಹೇಳಲೂ ಧೈರ್ಯ ಬೇಕು, ಸತ್ಯವನ್ನು ಕೇಳಲೂ ಧೈರ್ಯ ಬೇಕು. ಸತ್ಯವನ್ನು ಹೇಳುವುದಕ್ಕೆ, ಸತ್ಯವನ್ನು ಕೇಳುವುದಕ್ಕೆ, ಸತ್ಯವನ್ನು ಕೇಳಿಸಿಕೊಳ್ಳೋದಕ್ಕೆ ಬಹಳ ದೊಡ್ಡ ಪ್ರಮಾಣದ ಧೈರ್ಯ ಬೇಕಾಗುತ್ತದೆ. ಸತ್ಯವನ್ನು ಹೇಳಿದಾಗ ಜನರು ನಿಮಗೆ ಬೆದರಿಕೆ ಹಾಕಬಹುದು, ಧಿಕ್ಕಾರ ಕೂಗಬಹುದು, ಕಲ್ಲಿನಿಂದ ಹೊಡೆಯಲೂಬಹುದು, ಹಳ್ಳಗಳಿಗೆ ತಳ್ಳಲೂಬಹುದು, ನಿಮ್ಮನ್ನು ದೇಶಾಂತರ ಮಾಡಬಹುದು, ಬಹಿಷ್ಕಾರ ಹಾಕಬಹುದು, ಕೊರಳಿಗೆ ನೇಣು ಹಾಕಬಹುದು, ಗಲ್ಲಿಗೇರಿಸಬಹುದು. ಹಿಂದೆ ಹೂಬೇ ಹೂಬಾಗಿ ರಾಜಾರೋಷವಾಗಿ ಸತ್ಯ ಹೇಳಿದವರೆಲ್ಲ ಇದನ್ನೆಲ್ಲ ಅನುಭವಿಸಿದ್ದಾರೆ. ಭೂಮಿ ಚಪ್ಪಟೆಯಾಗಿಲ್ಲ, ಭೂಮಿ ದುಂಡಾಗಿದೆ, ಭೂಮಿ ಚಲಿಸುತ್ತದೆ ಎಂದು ಗತಿವಿಜ್ಞಾನಿ ಗ್ಯಾಲಿಲಿಯೋ ಹೇಳಿದಾಗ ಯಾರೂ ನಂಬಲಿಲ್ಲ. ಗ್ಯಾಲಿಲಿಯೋ ಸತ್ಯವನ್ನು ಹೇಳಿದಾಗ ಜನಗಳು ಆತನನ್ನು ತಮಾಷೆ ಮಾಡಿ ಹಾಕಿದರು, ಅವನನ್ನು ದಂಡಿಸಿದರು, ಶಿಕ್ಷಿಸಿದರು. ಆಗೇನೋ ಹಾಗೆ ಈಗ ಗ್ಯಾಲಿಲಿಯೋ ಹೇಳಿದ ದುಂಡು ದುಂಡಾಗಿರುವ ಭೂಮಿಯ ಮೇಲೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡಿಕೊಂಡಿದ್ದಾರೆ, ಸುತ್ತಾಡಿಕೊಂಡಿದ್ದಾರೆ. ಜನರಿಗೆ ಕಹಿ ಸತ್ಯ ಬೇಕಿಲ್ಲ, ಅವರಿಗೆ ಸಿಹಿ ಸುಳ್ಳು ಬೇಕು. ಜನರಿಗೆ ಕಹಿ ಸತ್ಯ ಬೇಕಿಲ್ಲ, ಅವರಿಗೆ ಸಿಹಿ ಸುಳ್ಳು ಬೇಕು. ಶುಗರ್ ಕೋಟೆಡ್ ಸುಳ್ಳಿದ್ದರೆ ಅವರು ಎಂಥ ಕಹಿಯನ್ನಾದರೂ ನುಂಗಿಕೊಳ್ಳುತ್ತಾರೆ. ಸತ್ಯವನ್ನು ಹೇಳುವ, ಸತ್ಯವನ್ನು ಕೇಳುವ ಮತ್ತು ಸತ್ಯವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ. ಎಲ್ಲರಿಗೂ ಸುಳ್ಳು ತುಂಬ ಇಷ್ಟ. ಉಪನಿಷತ್ತು ಕೂಡ ಈ ಮಾತನ್ನು ಒಪ್ಪುತ್ತದೆ. ಸತ್ಯಸ್ಯಾಪಿ ಹಿತಂ ಮುಖಂ ಹಿರಣ್ಮಯೇತ ಪಾತ್ರೇಣ. ಸತ್ಯಸ್ಯಾಪಿ ಹಿತಂ ಮುಖಂ ಹಿರಣ್ಮಯ ಪಾತ್ರೇಣ. ಸತ್ಯದ ಮುಖವು ಸುಳ್ಳೆಂಬ ಚಿನ್ನದ ಚಕಾಚೌಂಧದಿಂದ ಮುಚ್ಚಲ್ಪಟ್ಟಿದೆ. ಸತ್ಯವಿದು ಮುಖವಾದರೆ ಸುಳ್ಳು ಇದು ಚಿನ್ನದ ಮುಚ್ಚಳಿಕೆ, ಹಿರಣ್ಮಯ ಪಾತ್ರ. ನಮ್ಮೆಲ್ಲರಿಗೂ ಕೂಡ ಮೀಠಾ ಜೂಟ್ ಬೇಕು, ಜಹರೀಲಾ ಸಚ್ಚ ಬೇಡ. ನಮಗೆಲ್ಲ ಮೀಠಾ ಝೂಟ್ ಬೇಕು, ಜಹರೀಲಾ ಸಚ್ ಬೇಡ. ಜನಗಳು ಒಂದು ತೆರನಾದ ನಂಬಿಕೆಗೆ ಸೆಟ್ ಆಗಿದ್ದಾರೆ. ಅವರ ಆ ಸೆಟ್ ನಂಬಿಕೆಯ ಕುರಿತು ಇನ್ನೊಂದೇನಾದರೂ ಹೇಳಿದರೆ ಅವರು ಆ ಕೂಡಲೇ ಅಪ್ಸೆಟ್ ಆಗಿಬಿಡುತ್ತಾರೆ. ಹಳೆಯ ನಂಬಿಕೆಗಳನ್ನು ಹೋಗಲಾಡಿಸಿ ಜನಗಳು ಹೊಸತನ್ನು ರೂಢಿಸಿಕೊಳ್ಳುವ ಹಾಗೆ ಮಾಡುವುದು ತುಂಬ ಕಷ್ಟದ ಕೆಲಸ. ಕಾಳಿದಾಸ ಕೂಡ ಪುರಾಣ ಮಿತ್ಯೇವನ ಸಾಧು ಸರ್ವಂ ಎಂದು ಮತ್ತೆ ಮತ್ತೆ ಕೂಗಿ ಹೇಳಬೇಕಾಯಿತು.
ಓಲ್ಡ್ ಈಸ್ ಗೋಲ್ಡ್ ಎಂದು ನಂಬಿಕೊಂಡವರಿಗೆ ಆಲ್ ಓಲ್ಡ್ ಈಸ್ ನಾಟ್ ಗೋಲ್ಡ್ ಎಂದು, ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಎಂದು ಸಮಜಾಯಿಸುವುದು ತುಂಬ ಕಷ್ಟದ ಕೆಲಸ.